ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನೋಡ್ತಾ ಆಲ್ರೆಡಿ ಗುರುವಾರ, ರಾಯರ ವಾರ ಬಂದೇ ಹೋಯಿತು. ಫ್ರೆಂಡ್ಸ್, ಇದು ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮನೇಲಿ ಏನು ನಾಷ್ಟ ಮಾಡಿದ್ದೀನಿ ಅಂತ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಆಫೀಸಲ್ಲಿ ಏನೋ ಅವ್ರಿಗೆ ಫ್ರೀ ಚೆಕಪ್ ಇರುತ್ತೆ ಫ್ರೆಂಡ್ಸ್, ವರ್ಷಕ್ಕೊಂದ್ಸಲ. ಹಂಗಾಗಿ ಮಮ್ಮಿ ನಾನು ಬೇಗ ಹೋಗಬೇಕು ಅಂದು, ಆದರೂ 8 ಗಂಟೆಗೆ ಎದ್ದವಳು. 8:30 9 ಗಂಟೆಗೆಲ್ಲ ಫ್ರೆಂಡ್ಸ್ ನಾನು ಹಾಫ್ ಆನ್ ಅವರ್ಗೆ ಬೆಂಡೆಕಾಯಿ ಪಲ್ಯ, ರಾಗಿ ರೊಟ್ಟಿ ಮಾಡಿದ್ದೀನಿ, ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಇದು ನಾನು ಒಂದೇ ಒಂದು ರಾತ್ರಿ ಹಾಗಲಕಾಯಿ ತಂದೆ, ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಹಾಗಲಕಾಯಿ ಜೊತೆಗೆ ನಾನು ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ಟೇಸ್ಟ್ ನೋಡಿರಲಿಲ್ಲ. ಒಂದೇ ಒಂದು ನಿಮಿಷ ಹಾಗಲಕಾಯಿ ಒಂದು ಸ್ವಲ್ಪ ನೋಡೋಣ. ಅಷ್ಟೇನು ಕೈ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ನನ್ನ ಕೈ ನೋವಿಗೆ ಮಾತ್ರೆ ಎಲ್ಲ ತಂದಿದ್ದೀನಲ್ಲ, ಗ್ಯಾಸ್ಟ್ರಿಕ್ದು ಮಾತ್ರೆ ತೊಗೊಂಡೆ. ಇನ್ನು ಫ್ರೆಂಡ್ಸ್ ನೋಡಿ, ಏನಿಲ್ಲ, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕಿಂತಲೇ ನಾನು ಇದನ್ನು ಮಾಡಿರೋದು. ತುಂಬ ಟೇಸ್ಟಿಯಾಗಿದೆ. ಇದಾದಮೇಲೆ ಫ್ರೆಂಡ್ಸ್, ಅವಳೇ ಪಪ್ಪಾಯಿನ ಕಟ್ ಮಾಡಿ ಇಟ್ಬಿಟ್ಟು ಹೋದ್ಲು. ಅವಳಿಗೂ ಬಾಕ್ಸ್ಗೆ ಹಾಕೋ ಅಂತ ಹೇಳಿದೆ. ಅದಾದಮೇಲೆ ಫ್ರೆಂಡ್ಸ್, ನಿನ್ನೆ ನಾನೇ ನೆನೆಸಿದ್ದೆ ನೋಡಿ, ಇನ್ನೂ ಸ್ವಲ್ಪ ಮೊಳಕೆ ಬರಬೇಕು. ಹೆಸರು ಕಾಳು, ಕಡಲೆಕಾಳು ಇನ್ನು ಊರಿಂದ ನಮ್ಮ ದೊಡ್ಡಪ್ಪನ ಮಗ ಅವರು ತೊಗರಿ ಕಾಳು ಕೊಟ್ಟಿದ್ರು ಪೂಜೆಗೆ ಹೋದಾಗ. ಅದನ್ನು ಮುಚ್ಚೋಣ ಬನ್ನಿ. ಅದೆಲ್ಲ ಆಯಿತು ಫ್ರೆಂಡ್ಸ್. ಆಮೇಲೆ ನಾನು ಫ್ರೆಂಡ್ಸ್ ನೈಟ್ ಬರುವಾಗ ಒಂದೇ ಒಂದು ಅಂಗಡಿ ಓಪನ್ ಇರುತ್ತೆ. ಎಲ್ಲ ಸೇರಿ 200 ರೂಪಾಯಿ ಆಯಿತು. ಏನೇನು ತಂದೆ ಅಂತ ಹೇಳ್ತೀನಿ ಬನ್ನಿ. ಹೀರೆಕಾಯಿ, ಬೆಂಡೆಕಾಯಿ, ಒಂದೇ ಒಂದು ಪಪ್ಪಾಯಿ ತಂದೆ, ಎಲ್ಲರೂ ತಿನ್ನಲ್ವಲ್ಲ ಅಂತ. ನಾನಂತೂ ತಿಂತೀನಿ ಫ್ರೆಂಡ್ಸ್. ಬೆಂಡೆಕಾಯಿ, ಹೀರೆಕಾಯಿ ಮತ್ತು ಕಡಲೆಕಾಯಿ ಅರ್ಧ ಕೆಜಿ ತಂದಿ ಫ್ರೆಂಡ್ಸ್. ಅದಲ್ಲಿ ನೆನೆಸಿಟ್ಟಿದ್ದೀನಿ, ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಪಲ್ಯ ಇದು ನಾನು ಹಂಗೇ ಸ್ವಲ್ಪ ನೀವು ಲೆಮನ್ ಹಿಂಡಿ, ತುಂಬ ಚೆನ್ನಾಗಿ ಅಂಟಲ್ಲ ಉರಿಯುವಾಗ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದು, ನೋಡಿದ್ರಲ್ಲ ಫ್ರೆಂಡ್ಸ್. ಪಲ್ಯ ಆಯಿತು. ಅವ್ಳಿಗೊಂದು ಬಾಕ್ಸ್ ತುಂಬಿ ಕೊಟ್ಟು ಕಳಿಸಿದ್ದೀನಿ. ಹಂಗಾಗಿ ಪಲ್ಯ ನಿಮಗೆ ಕಮ್ಮಿ ಕಾಣಿಸ್ತಾ ಇತ್ತು, ಏನೋ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ವೈಟ್ ರೈಸು ರೆಡಿ ಆಯಿತು. ಇನ್ನು ಮಧ್ಯಾಹ್ನ ನಾನು ತಗೊಂಡೋದ್ರೆ ಅದೇ ಇನ್ನೂ ಉಳಿದಿರುತ್ತೆ. ರೈಸು ರೆಡಿ ಆಯಿತು. ಅದಾದಮೇಲೆ ಫ್ರೆಂಡ್ಸ್ ನಮಗೆ ಮಜ್ಜಿಗೆ ಮೆಣಸಿಕಾಯಿ ಉಳಿದಿರೋದೇ ಹೆಚ್ಚು. ಯಾಕೆ ಗೊತ್ತಾ? ಮೇಲೆ ಒಣಗಾಕಿದ್ದನ್ನ 1 ವೀಕ್ ಒಣಗಿಸಿದ್ದೀನಿ ಫ್ರೆಂಡ್ಸ್. 1 ವೀಕ್ ಒಣಗಿಸಿದ ಮೇಲೆ ಏನಾಗಿದೆ, ಅದು ಗಾಳಿಗೆ ಆರಿ ಹೋಗಿದೆ ಫ್ರೆಂಡ್ಸ್. ಆರಿ ಹೋದ್ರೆ ಏನಾಯಿತು, ಸದ್ಯಕ್ಕೆ ನೋಡಿ ಫ್ರೆಂಡ್ಸ್, ನೀವು ಯಾವಾಗಲೂ ಮಜ್ಜಿಗೆ ಮೆಣಸಿಕಾಯಿನ ಈ ಥರ ಕವರ್ಗೆ ಹಾಕೊಳ್ಳಿ. ಏನಂದರೆ ಚೀಲ ಆರೋಯ್ತು, ಮೆಣಸಿಕಾಯಿ ಸಿಕ್ತು, ತುಂಬ ಟೇಸ್ಟ್ ಆಗೈತೆ ಫ್ರೆಂಡ್ಸ್. ನೀವು ನೋಡಿ, ಯಾವಾಗಲೇ ಆಗಲಿ ಮಜ್ಜಿಗೆ ಮೆಣಸಿಕಾಯಿಗೆ ಹಂಗೆ ಒಂಚೂರು ಚುಚ್ಬೇಡಿ. ನೋಡಿ, ಈ ಥರ ಫುಲ್ ಸೀಳಿ, ಬೇಕಾದ್ರೆ ಈ ಕಡೆನೂ ಓಪನ್ ಆಗಲಿ, ಈ ಕಡೆನೂ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ನಾನಿವಾಗ ಒಂದೊಂದನ್ನೇ ತೆಗೆದು ಕವರ್ಗೆ ಹಾಕಿಡ್ತಾಯಿದ್ದೀನಿ. ಇನ್ನು ಅವಳಿಗೆ ಒಂದು 5-6 ಇತ್ತು ರಾತ್ರಿದು, ಅವಳೇ ಮಾಡಿ ಹುರಿದಿದ್ಲು. ಇನ್ನು ಫ್ರೆಂಡ್ಸ್, ರಾತ್ರಿ ನಾನು ಬಂದೆ, ಒಂದು ಬಿಸಿ ಮುದ್ದೆ ಮಾಡಿಕೊಟ್ಲು ನನ್ನ ಮಗಳು. ಮಜ್ಜಿಗೆ ಸಾರು ಐತೆ ಫ್ರೆಂಡ್ಸ್, ಮೊಸರು ಸಾರು ಐತೆ, ನೆನ್ನೆದೆ ಸ್ವಲ್ಪ. ಆಮೇಲೆ ಅದಕ್ಕೆ ಬಿಸಿ ಅನ್ನನ ತುಂಬಿ ನೋಡಿ ಫ್ರೆಂಡ್ಸ್, ಈ ಥರ ನೀವು ಟೈಟಾಗಿ ಈ ಥರ ಕವರ್ಗೆ ಹಾಕಿಟ್ಕೊಳ್ಳಿ. ಹುರಿದ್ರೆ ಯಾವಾಗಲಾಗಲಿ ಮಜ್ಜಿಗೆ ಮೆಣಸಿಕಾಯಿ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಫ್ರೆಂಡ್ಸ್ ನೋಡಿ, ನಾನು ಮಧ್ಯಾಹ್ನ ಊಟಕ್ಕೆ ತಗೊಂಡೋಗ್ಬೇಕಲ್ಲ, ಕವರ್ಗೆ ಅವಳಿಗೂ ಕಟ್ಟಿ ನೋಡಿ, ಒಂದು 10 ಹುರಿದಿದ್ಲು ಅವಳು. ಆದರೆ ನಾನು ಇಷ್ಟೆಲ್ಲ ತಗೊಂಡೋಗಲ್ಲ, ನಾನು ಅವಳಷ್ಟು ಖಾರ ತಿನ್ನಲ್ಲ. ನಾನು ಯಾವುದರಲ್ಲಿ ಹಾಗಲಕಾಯಿ ಎಲ್ಲ ಹುರಿದ್ನ ಫ್ರೆಂಡ್ಸ್, ಅದರಲ್ಲೇ ಇದನ್ನು ಹುರಿದು ನೋಡಿ. ಇನ್ನು ಈಗ ಫ್ರೆಂಡ್ಸ್, ಇದನ್ನ ವಾಶ್ ಮಾಡೋಕೆ ಹಾಕೋಣ. ಫ್ರೆಂಡ್ಸ್, ಇವತ್ತು ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ತೆವೆ ಮೇಲೆ ಇಟ್ಟಿರ್ತೀನಿ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅದು ಸ್ವಲ್ಪ ಬಿಸಿ ಇರುತ್ತಲ್ಲ, ಅದರ ಶಾಖ ಸ್ವಲ್ಪ ಇದಕ್ಕೂ ತಟ್ಟಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿರ್ತೀನಿ, ಅದನ್ನು ನೋಡಿ ಫ್ರೆಂಡ್ಸ್, ರಾಗಿ ರೊಟ್ಟಿ ಪ್ಲೇನಾಗಿ ಹಾಕಿದ್ದೀನಿ. ಹಾಗಲಕಾಯಿ ಪಲ್ಯ ಇವತ್ತು ನಮ್ಮ ಮನೇಲಿ ನಾಷ್ಟ, ಹಾಗಲಕಾಯಿ ಪಲ್ಯ ಮತ್ತು ರಾಗಿ ರೊಟ್ಟಿ. ಅವಳಿಗೆ ದೊಡ್ಡದು 2 ಮುರಿದು ಕೊಟ್ಟು ಕಳಿಸಿದ್ದೀನಿ. ಯಾಕಂದರೆ ಅಲ್ಲಿ ಅರ್ಜೆಂಟಲ್ಲಿ ಮುರಿಯೋಕ್ಕಾಗಲ್ವಲ್ಲ. ಏನೋ ಫ್ರೆಂಡ್ಸ್, ನಮ್ಮ ಮನೇಲಿ ಇರೋ ತಕ್ಕ ನಮ್ಮದು ಏನಾಗುತ್ತೆ ಅದನ್ನು ಮಾಡೋದು. ನೋಡಿ, ರಾಗಿ ರೊಟ್ಟಿ ಮತ್ತು ಇವತ್ತು ನಮ್ಮ ಮನೇಲಿ ನಿಮಗೆ ಗೊತ್ತು ಇದ್ರ ಪಲ್ಯ ಮಾಡಿದ್ದೀನಿ. ಯಾವುದು
ಬೆಂಡೆಕಾಯಿ ಪಲ್ಯ. ಇನ್ನು ಫ್ರೆಂಡ್ಸ್ ಬನ್ನಿ ಜ್ಯೂಸನ್ನ ಬಿಟ್ಬಿಡೋಣ. ಈ ಕಪ್ಗೆ ಬಿಟ್ಟಿಟ್ಬಿಟ್ಟು ನಾನು ಅದನ್ನು ಪಾತ್ರೆನ ತೊಳ್ಕೊತೀನಿ. ಇನ್ನು ಫ್ರೆಂಡ್ಸ್ ಜ್ಯೂಸ್ ಕಪ್ಪು ರೆಡಿಯಾಗಿದೆ, ನಿಮಗೆ ಗೊತ್ತು. ಈಗ ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ತೋರಿಸಿದ್ದೀನಿ ಎಷ್ಟೋ ಸಲ. ನಂದು ಜ್ಯೂಸೂ ರೆಡಿಯಾಗಿದೆ. ಜ್ಯೂಸ್ ಜಾರು ಬೇಕಿದ್ರೆ ನೋಡಿ, ಈ ಥರ ನಮ್ಮದು ಜಾರ್ ಇರೋದು. ಈಗ ಫ್ರೆಂಡ್ಸ್ ನಾನು ಯಾಕೆ ಕಪ್ಪಿಗೆ ಬಿಟ್ಬಿಡ್ತೀನಿ ಅಂದರೆ, ಕಪ್ಪನ್ನ ಇದು ಜಾರ್ನ ನಾನು ವಾಶ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬರೀ ನಲ್ಲಿಕಾಯಿ, ಬೀಟ್ರೋಟು, ದಾಳಿಂಬೆ ತಂದಿಲ್ಲ, ಏನೂ ತಂದಿಲ್ಲ. ಈಗ ಸದ್ಯಕ್ಕೆ ನಾನು ಇದೇ ಕುಡಿತಾ ಇದ್ದೀನಿ. ನನಗೇನು ಹಾಸ್ಪಿಟ್ಲಲ್ಲಿ ಫ್ರೆಂಡ್ಸ್ ಇದನ್ನೇನು ಕುಡಿಬೇಡಿ ಅಂತ ಹೇಳಿಲ್ಲ, ಕುಡೀರಿ ಒಳ್ಳೆಯದು ಅಂತ ಹೇಳಿದ್ರು ಫ್ರೆಂಡ್ಸ್. ಕರೆಕ್ಟಾಗಿ ನಾನು ಒಂದೇ ಕಪ್ ಮಾಡ್ಕೊತೀನಿ. ಯಾಕಂದರೆ ಅವಳು ನಮ್ಮ ಮಗಳು ಈ ಜ್ಯೂಸ್ ಕುಡಿಯೋಲ್ಲ, ಅವಳು ಸೌತೆಕಾಯಿ ಜ್ಯೂಸು, ಅವಳಿಗೆ ಬರೀ ನಲ್ಲಿಕಾಯ್ದು ಮಾಡಿಕೊಡ್ಬೇಕು. ಹಂಗಾಗಿ ನಾನು ಬರೀ ನಲ್ಲಿಕಾಯಿ ಏನು ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಜ್ಯೂಸು ರೆಡಿ ಆಯಿತು. ಇದನ್ನು ನಾನು ನಾಷ್ಟ ಮಾಡಿ ನನ್ನ ಮಾತ್ರೆ ಎಲ್ಲನೂ ತಿಂದ ಮೇಲೆ ಕುಡಿತೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಜಾರು ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಾನು ಈ ಮನೆ ಶಿಫ್ಟ್ ಮಾಡಬೇಕಾದ್ರೆ ತಂದಿದ್ದು. ನೋಡಿ ಮುಚ್ಚಳ ಈ ಥರ ಇರುತ್ತೆ. ಅದಾದಮೇಲೆ ಫ್ರೆಂಡ್ಸ್, ಯಾಕೆ ಅದು ಫಿಲ್ಟ್ರಾಗಿ ಬರುತ್ತೆ ನನಗೆ ಅಂತ ಅಂದರೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದರೊಳಗಡೆ ಒಂದು ಜಾಲ್ರಿ ಥರ ಈ ಥರ ಇರುತ್ತೆ, ಅರ್ಥ ಆಯ್ತಾ? ಇದನ್ನು ನೋಡಿ ಇದರೊಳಗಡೆ ಹಿಂಗೆ ಕೂರಿಸೋದು. ಅದಾಗಿ ನನಗೆ ಎಲ್ಲನೂ ಅದು ಸೋಸಿ ಜಾಲ್ರಿ ಮಾಡಿ ನನಗೆ ಅದು ಕೊಡುತ್ತೆ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಅದಾದಮೇಲೆ ಪಾತ್ರೆ ಫ್ರೆಂಡ್ಸ್, ಯಾವ ಪಾತ್ರೆನೂ ಇಟ್ಕೊಳ್ಳೋದು ಜಾಸ್ತಿಯ. ಇನ್ನು ಫ್ರೆಂಡ್ಸ್, ಇಲ್ಲಿ ನೋಡಿ ನಾನು ಕಡಲೆಕಾಯಿ ತಂದಿದ್ದೆ ಅನ್ನಲ್ಲ, ಅದನ್ನು ಕ್ಲೀನಾಗಿ ನೆನೆಯೋಕೆ ಇಟ್ಟಿದ್ದೀನಿ ಒಂದು ಚಿಕ್ಕ ಬಕೆಟ್ಗೆ. ಆದರೆ ಅದನ್ನೇನು ಈಗ ಬೇಯಿಸಲ್ಲ ನಾನು ಫ್ರೆಂಡ್ಸ್, ಚೆನ್ನಾಗಿ ನೆನೆಲಿ ಇವತ್ತೆಲ್ಲ. ಏನು ಗೊತ್ತಾ, ಮಣ್ಣಿರೋದೆಲ್ಲ ಬಿಟ್ಕೊಳುತ್ತೆ. ನಮ್ಮ ಮನೇಲಿ ಯಾರೇನು ಈಗ ಸದ್ಯಕ್ಕೆ ಕಡಲೆಕಾಯಿ ತಿನ್ನೋಕ್ಕೆ ಮನೇಲಿ ಇರೋಲ್ಲ, ಎಲ್ಲ ಕೆಲಸಕ್ಕೆ ಹೋಗ್ತೀವಲ್ಲ. ಚೆನ್ನಾಗಿ ಫ್ರೆಂಡ್ಸ್ ತೊಳೆದಿಟ್ಬಿಟ್ಟು ಇದನ್ನು ನಾನು 2 ದಿನ ಬೇಯಿಸ್ಕೊತೀನಿ. ಇಷ್ಟೊಂದು ಜಾಸ್ತಿ ಬೇಯಿಸಿದ್ರೂ ಯಾರು ತಿನ್ನಲ್ವಲ್ಲ. ನೋಡೋಣ, ನನಗೆ ಮಧ್ಯಾಹ್ನ ಬೇಕಂದರೆ ಸ್ವಲ್ಪ ಎಷ್ಟೊತ್ತು ಫ್ರೆಂಡ್ಸ್ ಕುಕ್ಕರಲ್ಲಿ ವಿಷಯಕ್ಕೆ ಹೋಗುತ್ತೆ. ಇದನ್ನು ನಾನು ಚೆನ್ನಾಗಿ ನೆನೆಸಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ ಕಡಲೆಕಾಯಿ ಎಷ್ಟೇ ನೆನೆದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆ ಟೈಮು ನಮ್ಮ ಮನೇಲಿ ಇಷ್ಟು ಕೆಲಸ ಆಗಲೇಬೇಕು ಫ್ರೆಂಡ್ಸ್. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ನೋಡೋಣ 1 ವೀಕು ನನಗೆ ಯಾವ ಥರ ಕ್ಲಿಯರ್ ಆಗುತ್ತೆ ಕೈ ನೋವುದು. ಆಮೇಲೆ ನಿಮಗೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇದು ಹಸಿ ಕಡಲೆಕಾಯಿ ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ಹೋದ್ನಲ್ಲ ಆವಾಗ ತಗೊಂಡು ಬಂದೆ. ನೋಡಿ ಫ್ರೆಂಡ್ಸ್, ಅವ್ರಿಗೆ ಇನ್ನೂ 30 ರೂಪಾಯಿ ಕೊಡಬೇಕು. ನಾನು ಯಾವಾಗಲೂ ಅಲ್ಲೇ ತರೋದಲ್ವ ಫ್ರೆಂಡ್ಸ್, ಹಂಗಾಗಿ ಬೆಂಗಳೂರಲ್ಲೇನು ಫ್ರೆಂಡ್ಸ್ ಯಾವಾಗಲೂ ಅವರೆಕಾಯಿ ಸಿಗುತ್ತೆ. ಇನ್ನು ಫ್ರೆಂಡ್ಸ್, ಇವಾಗ ಸಾಂಬಾರು ಮಾಡಿಡೋಣ ಅಂದ್ಕೊಂಡ್ರೆ ಸಂಜೆ ತನಕ ನಮ್ಮ ಮನೇಲಿ ಯಾರೂ ಇನ್ನು ಸಾರು ಯೂಸ್ ಮಾಡಲ್ಲ. ಅವಳು ಸಾರು ತಗೊಂಡೋಗಾಯ್ತು, ನಾನು ಸಾರು ತಗೊಂಡೋಗ್ತಾ ಇದ್ದೀನಿ, ರೊಟ್ಟಿ ಎಲ್ಲ ಆಯಿತು. ಅದಕ್ಕಿಂತ ಸಂಜೆ ಬಂದು ಅವಳೇ ಅಡುಗೆ ಮಾಡ್ತಾಳೆ ಫ್ರೆಂಡ್ಸ್. ನಾನು ಬರೋದು 11:30 ಆಗುತ್ತೆ. ನಾನು ಅಡುಗೆ ಮಾಡಲ್ಲ ಫ್ರೆಂಡ್ಸ್. ನೋಡಿ ಇಷ್ಟೊತ್ತಿನಲ್ಲಿ ನಾನು ಎಷ್ಟು ಕೆಲಸ ಮಾಡಿದ್ದೀನೋ ಇಷ್ಟೇ ನನ್ನ ಕೆಲಸ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇನ್ನೇನಿಲ್ಲ, ಇಲ್ಲೇ ಕೆಳಗಡೆ ಇಟ್ಟಿರ್ತೀನಿ ಫ್ರೆಂಡ್ಸ್. ಈಗ ಇದು ಪಾತ್ರೆ ವಾಶ್ ಮಾಡ್ತಾರೆ. ಇನ್ನು ಫ್ರೆಂಡ್ಸ್, ನಾನು ತಿಂಡಿ ತಿನ್ನೋಕ್ಕೆ ರೆಡಿಯೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ನಡುವೆ ನಾನು ಈ ಥರ ಮುರಿದು ನಮ್ಮ ಮಗಳಿಗೂ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೀನಿ. ಯಾಕೆ ಗೊತ್ತಾ, ತಿನ್ನೋಕ್ಕೆ ಈಜಿ ಆಗುತ್ತಲ್ಲ ಅವ್ರಿಗೂ ಅಂದ್ಬಿಟ್ಟು. ನೋಡಿ ಈ ಥರ ಬರೀ ನಾನು ಒಂದೇ ರೊಟ್ಟಿ ತಿನ್ನೋದು ಫ್ರೆಂಡ್ಸ್. ನಾನು ರೊಟ್ಟಿಗೆ ಏನೆಲ್ಲ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಅದು ಹಾಗಲಕಾಯಿ ಹೀರೆಕಾಯಿ ಬಂದು ಮಧ್ಯಾಹ್ನ ಊಟಕ್ಕೆ. ಇನ್ನು ಫ್ರೆಂಡ್ಸ್, ಮ್ಯಾಂಗೋ ಕಟ್ ಮಾಡಿಲ್ಲ, ಕಟ್ ಮಾಡಬೇಕು. ಇನ್ನೇನು ಡೈಲಿ ಮ್ಯಾಂಗೋ ತೋರಿಸ್ತಾ ಇದ್ದೀನಲ್ಲ. ನೋಡಿ ಫ್ರೆಂಡ್ಸ್, ನನ್ನ ಊಟ ಇಷ್ಟೇ. ಇನ್ನು ಒಂದು ಸೌತೆಕಾಯಿ ಐತೆ ಫ್ರೆಂಡ್ಸ್, ಅದನ್ನು ಕಟ್ ಮಾಡಿಲ್ಲ. ಇವತ್ತೆಲ್ಲ ಇದೇ ವೆರೈಟಿ ಇತ್ತಲ್ಲ, ಹಂಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.